ಮೇಡಮ್, ರಿಜಿಸ್ಟರ್ ಪೋಸ್ಟ್ ಸೈನ್ ಮಾಡಿ. ನನಗ್ ಲಾಯರ್ ನೋಟಿಸಾ? ಮುಚ್ಕಿ ನಾನೇ ಕಳಿಸ್ಕೊಟ್ಟಿದ್ದೆ. ಯಾಕೆ? ನಗುವಿನಹಳ್ಳಿ ನಾಜುಕಯ್ಯ ಅಂದ್ರೆ ನನ್ನ ಕ್ಲೈಂಟ್ ಕಲ್ಪನಾ ಅನ್ನೋ ನಿನ್ನ 6 ತಿಂಗಳ ಹಿಂದೆ ಮದುವೆ ಮಾಡಿಕೊಂಡು ಗಂಡ ಸತ್ತೋದ್ರೆ ಉದ್ಯೋಗ ಸಿಗುತ್ತೆ ಅಂತ ತಿಳ್ಕೊಂಡು ನನ್ನ ಕ್ಲೈಂಟ್ ಕಟ್ಟಿದ ತಾಳಿಯನ್ನ ಕಿತ್ತು ಬೀಸಾಕಿ ಉದ್ಯೋಗಕ್ಕೆ ಸೇರ್ಕೊಂಡೆ. ವಿಶಾಲ್ ಎಂಬ ಯುವಕನೊಂದಿಗೆ ಪ್ರೇಮ ಕಲಾಪ ನಡೆಸಿದ್ದು ಅಲ್ಲದೆ ಆತನನ್ನೇ ಮದುವೆಯಾಗುವ ಸಿದ್ಧತೆಯಲ್ಲಿ ಇರುವುದಾಗಿ ತಿಳಿದು ಬಂದಿದೆ. ಹಿಂದೂ ವಿವಾಹ ಆಕ್ಟ್ ಪ್ರಕಾರ ಗಂಡ ಬದುಕಿರುವಾಗಲೇ ವಿವಾಹ ವಿಚ್ಛೇದನ ಪಡೆಯದೆ ಮರು ಮದುವೆ ಆಗುವುದು ಮಹಾಪರಾಧ. ಆದುದರಿಂದ ನನ್ನ ಕ್ಲೈಂಟ್ ನಗುವಿನಹಳ್ಳಿ ನಾಜುಕಯ್ಯನೊಂದಿಗೆ ಸಂಸಾರ ನಡೆಸಿಕೊಂಡು ಹೋಗಬೇಕಾಗಿ ಕೋರಲಾಗಿದೆ. ಇಲ್ಲದೆ ಹೋದ ಪಕ್ಷದಲ್ಲಿ ಕಾನೂನಿನ ಪ್ರಕಾರ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ನನ್ನ ಲಾಯರ್ ಮುಖಾಂತರ ನಿನಗೆ ನೋಟಿಸ್ ಕಳಿಸ್ತೆ ಬುಜ್ಕಿ. ಹೆದರಿಸಿದ್ರೆ ಭಯದಿಂದ ನಿನ್ ಜೊತೆ ಸಂಸಾರ ಮಾಡ್ತೀನಿ ಅನ್ಕೊಂಡ್ಯಾ? ಈ ಮ್ಯಾಟರ್ನ ಕೋರ್ಟಿನವರೆಗೂ ತಂದೆ ಅಂತ ಇಟ್ಕೋ. ಮೊದಲನೇ ಗಂಡ ಸತ್ತಿರೋದ್ರಿಂದ ಒಟ್ಟು ಉದ್ಯೋಗದಿಂದ ನಿನ್ನ ತೆಗೆದಾಕ್ತಾರೆ. ಸಂಯಮದಿಂದ ಸಂಸಾರ ಮಾಡಕ್ ಬಂದ್ರೆ ಉದ್ಯೋಗನೂ ಇರುತ್ತೆ, ಗಂಡನೂ ಇರ್ತಾನೆ. ಉದ್ಯೋಗನೇ ಅಲ್ಲ, ನನ್ನ ಪ್ರಾಣ ಹೋದ್ರೂ ಸರಿ, ನಾನ್ ನಿನ್ ಹತ್ರ ಬರಲ್ಲ. ಪ್ರಾಣ ಸಮೇತಾನೆ ನಿನ್ನ ನನ್ನ ಹತ್ರ ಕರ್ಸ್ಕೋತೀನಿ ಬುಜ್ಕಿ. ಸತ್ಯ ಪ್ರಮಾಣವಾಗಿ ಹೇಳ್ತಾ ಇದ್ದೀನಿ, ಇವಳೇ ನನ್ನ ಹೆಂಡತಿ. ಇಲ್ಲ, ಅವನು ಹೇಳ್ತಾ ಇರೋದಲ್ಲ ಸುಳ್ಳು. ಅವ್ರನ್ನ ಮಾತಾಡಕ್ ಬಿಡಿ, ನೀವ್ ಹೇಳಿ. ಇವಳಿಗೆ 3 ಗಂಟೆ ಹಾಕಿ ನನ್ನ 2ನೇ ಹೆಂಡತಿಯಾಗಿ ಸ್ವೀಕರಿಸಿದ್ದೀನಿ. ನಿನ್ ಮುಖಕ್ಕೆ 2 ಹೆಂಡ್ತೀರಾ ಅಂತ ನೀವು ಕೇಳ್ಬೋದು, ಆದ್ರೆ ಅದಕ್ಕೊಂದು ಕಾರಣ ಇದೆ. ಏನು ಅಂದ್ರೆ ನನ್ನ ಹೆಂಡತಿ ತಂಗಿ ಗಂಡ ಪ್ರಸ್ತಾವ ಆಗೋಕ್ ಮುಂಚೆ ಸತ್ತು ಹೋಗ್ಬಿಟ್ಟ. ಗಂಡನ ಮನೆಯವರು ಇವಳನ್ನ ಸೇರಿಸ್ಲೇ ಇಲ್ಲ, ಅವ್ರ ಮನೇಲೇ ಉಳ್ಕೋಬೇಕಾಯ್ತು. ತನ್ನ ತಂಗಿ ಸಂಕಟ ತಡ್ಕೊಳ್ಳಾರ್ದೆ, ರೀ ನನಗೆ ಹೇಗೂ ಮಕ್ಕಳಾಗಲ್ಲ, ನನ್ನ ತಂಗಿನ ಮದುವೆ ಆಗಿ ಬಾಳ್ ಕೊಟ್ರಿ ಅಂತ ಪರಿಪರಿಯಾಗಿ ಬೇಡ್ಕೊಂಡ್ಲು. ಈ ಕಡೆ ಹೆಂಡತಿ, ಈ ಕಡೆ ತರಡಿ ವಿಧವೆ. ಇಷ್ಟ ಇಲ್ಲದೆ ಹೋದ್ರು ತಾಳಿ ಕಟ್ಟಿಬಿಟ್ಟೆ. ಮೃಗವಾಗಿ ವರ್ತಿಸಿ ಪಶು ಮೂಗ್ದಾರ ಕಟ್ಟಿ ಅದನ್ನ ಮದುವೆ ಅಂತಿದ್ದಾನೆ, ಅವಳನ್ನ ಹೆಂಡತಿ ಅಂತ ಹೇಳ್ತಿದ್ದಾನೆ. ತಾಳಿ ಕಟ್ಟದವಳಿಗೆ ಹೆಂಡತಿ ಅಂತ ತಾನೇ ಕರೀತಾರೆ. ನಮ್ಗಿಷ್ಟ ಆದವಳಿಗೆ ಬಲವಂತವಾಗಿ ತಾಳಿ ಕಟ್ಟಿ ಅವಳು ನನ್ನ ಹೆಂಡತಿ ಆಗೋದ್ಲು, ಮನೆ ಕರ್ಕೊಂಡೋಗಿ ಸಂಸಾರ ಮಾಡ್ತೀನಿ ಅಂದ್ರೆ ಅದಕ್ಕೆ ನೀವು ಒಪ್ತೀರಾ? ಅದನ್ನ ನೀವು ಮದುವೆ ಅಂತ ಕರಿತೀರಾ? ಅದ್ ಸರಿ, ನೀವ್ಯಾರು? ಅವಳಿಗೆ ನೀವೇನಾಗ್ಬೇಕು? ತಾವು ಈ ಕೇಸ್ನ ವಜಾ ಮಾಡ್ಬಿಟ್ರೆ ಆಕೆ ನನ್ನ ಹೆಂಡತಿ ಆಗ್ತಾಳೆ. ನೋಡಿದ್ರ ಇವರ ನನ್ನ ಹೆಂಡತಿನ ಇವನು ಹೆಂಡತಿ ಮಾಡ್ಕೋಬೇಕು ಅಂತ ಈ ಕೇಸ್ನ ವಜಾ ಮಾಡಿ ಅಂತಿದ್ದಾನೆ. ನಾನು ಈ ಕೇಸ್ನ ವಜಾ ಮಾಡಿ ಅಂತಿರೋದು ಅವಳಿಗೆ ಅನ್ಯಾಯ ಆಗ್ಬಾರ್ದು ಅಂತ. ನ್ಯಾಯ ಅನ್ಯಾಯ ತೀರ್ಮಾನ ಮಾಡೋದು ಕೋರ್ಟ್. ಆಕೆ ಇಷ್ಟಪಟ್ಟು ತಾಳಿ ಕಟ್ಟಿಸ್ಕೊಂಡಿದ್ದಾಳೆ ಅಂತ ಆತ ಹೇಳ್ತಿದಾರಲ್ಲ. ನೋ, ಈತ ಹೇಳ್ತಿರೋ ಸುಳ್ಳು, ಶುದ್ಧ ಸುಳ್ಳು. ಆಕೆ ಇಷ್ಟಪಟ್ಟು ತಾಳಿ ಕಟ್ಸ್ಕೊಂಡ್ಲು ಇಲ್ಲ, ಇವನು ಆಕೆಗೆ ಬಲವಂತವಾಗಿ ತಾಳಿ ಕಟ್ಟಿದಾನ ಅಂತ ಕಲ್ಪನಾ ತಂದೆಯವ್ರನ್ನ ಕೇಳಿ. ಆನಂದ್ ರಾಯತ್ನ ಕರೀರಿ. ನಿಮ್ಮ 2ನೇ ಮಗಳು ಕಲ್ಪನಾ ಅವ್ರಿಗೂ ನಿಮ್ಮ ಹಿರಿಯ ಅಳಿಯ ನಾಜುಕಯ್ಯನವ್ರಿಗೂ ಮದುವೆ ನಡೆದಿತ್ತಾ? ನಡೆದಿತ್ತು. ನೀವು ಮದುವೆಗೆ ಇಷ್ಟಪಟ್ಟಿದ್ರಾ? ಇಷ್ಟಪಟ್ಟಿದ್ದೆ. ನಾಜುಕಯ್ಯ ನಿಮ್ಮ ಮೊದಲನೇ ಮಗಳ ಗಂಡ ಹೌದಾ? ಹೌದು. ನಿಮ್ಮ 2ನೇ ಮಗಳನ್ನು ಅವ್ರಿಗೆ ಕೊಟ್ಟು ಯಾಕೆ ಮದುವೆ ಮಾಡಿದ್ರಿ? ವಿಧವೆ, ವಯಸ್ಸಿಗೆ ಬಂದ ಹುಡುಗಿ. ನಾಳೆ ಏನಾದರೂ ಹೆಚ್ಚು ಕಡಿಮೆ ಆಗಿ ತಪ್ಪು ನಡೀದೇ ಇರಲಿ ಅಂತ. ಸುಳ್ಳು ಸುಳ್ಳು ಹೇಳ್ತಿದ್ದಾರೆ. ನಿಜ ಹೇಳಿದ್ರೆ ಎಲ್ಲಿ ಹಿರಿ ಮಗಳು ಬಾಳ್ ಹಾಳಾಗತ್ತೋ ಅನ್ನೋ ಭಯದಿಂದ ಈ ರೀತಿ ಹೇಳ್ತಿದ್ದಾರೆ. ಬೇಕಾದ್ರೆ ಕಲ್ಪನಾ ತಾಯಿಯವ್ರನ್ನ ಕೇಳಿ, ನಿಜ ಏನು ಅಂತ ಅವ್ರು ಹೇಳ್ತಾರೆ. ಏನಮ್ಮ, ನಾಜುಕಯ್ಯ ಕಲ್ಪನಾ ಅವ್ರ ಮದುವೆ ನಿಮ್ಮ ಇಷ್ಟದ ಪ್ರಕಾರನೇ ನಡೀತಾ? ಹೌದು. ನಿಮ್ಮ 2ನೇ ಮಗಳನ್ನ ನಿಮ್ಮ ದೊಡ್ಡ ಮಗಳ ಗಂಡನಿಗೆ ಕೊಟ್ಟು ಯಾಕೆ ಮದುವೆ ಮಾಡ್ಬೇಕಾಗಿತ್ತು? ಅರಿಶಿನ ಕುಂಕುಮದ ಜೊತೆ ಸೌಭಾಗ್ಯವತಿಯಾಗಿರ್ಲಿ ಅಂತ.
ಅರಿಶಿನ ಕುಂಕುಮ ಬೇಕಾಗಿದ್ರೆ ಬೇರೆಯವರು ಕೊಟ್ಟು ಮದುವೆ ಮಾಡ್ಬೇಕಾಗಿತ್ತು. ಬೇರೆಯವರು ಕೊಟ್ಟು ಮದುವೆ ಮಾಡೋ ಶಕ್ತಿ ನಮ್ಗಿರ್ಲಿಲ್ಲ. ನಮ್ಮ ಮದ್ವೆ ಆಗಿದೆ ಅಂತ ನಮ್ಮ ಅತ್ತೆ ಮಾವನೇ ಒಪ್ಕೊಂಡಿದ್ದಾರೆ. ಆದ್ರೆ ಕಟ್ಕೊಂಡ ಹೆಂಡತಿ ಒಪ್ಪಲ್ಲ. ನಿಮ್ಮ ಗಂಡನಿಗೂ ನಿಮ್ಮ ತಂಗಿಗೂ ಮದುವೆ ಆಯ್ತಾ? ಆಯ್ತು. ಹಿಂದೂ ವಿವಾಹದ ಆಕ್ಟ್ ಪ್ರಕಾರ ಮೊದಲನೇ ಹೆಂಡತಿ ಬದುಕಿದ್ದು ಎರಡನೇ ಮದುವೆ ಮಾಡ್ಕೊಳ್ಳೋದು ಅಪರಾಧ ಅಂತ ಗೊತ್ತಿಲ್ವಾ? ಗೊತ್ತಿದೆ. ಆದ್ರೆ ನಾನು ಬಂಜೆ. ನನ್ನ ಗಂಡ ಬೇರೆಯವಳ ಮದುವೆ ಮಾಡ್ಕೊಂಡ್ರೆ ಎಲ್ಲಿ ನನ್ನ ಜೀವನ ಹಾಳಾಗೋಗುತ್ತೋ ಅಂತ ನಾನೇ ನನ್ನ ತಂಗಿನ ಅವ್ರ ಮದುವೆ ಮಾಡ್ಕೊಳ್ಳಿ ಅಂತ ಒಪ್ಪಿಸ್ದೆ. ಸಾಕ್ಷ್ಯಾಧಾರಗಳನ್ನ ಪರಿಶೀಲಿಸಲಾಗಿ ನಾಜೂಕಯ್ಯ ಕಲ್ಪನ ವಿವಾಹ ನಡೆದಿದೆ ಅಂತ ನ್ಯಾಯಾಲಯವು ತೀರ್ಮಾನಿಸಲಾಗಿದೆ. ಹಿಂದೂ ವಿವಾಹ ಆಕ್ಟ್ ಪ್ರಕಾರ ಆಕೆ ಮೇಲೆ ಗಂಡನಾಗಿ ಆತನಿಗೆ ಸಂಪೂರ್ಣ ಹಕ್ಕಿರುವುದರಿಂದ ಇನ್ನು ಮುಂದೆ ಆಕೆ ಆತನ ಸ್ವಾಧೀನದಲ್ಲಿ ಇರತಕ್ಕದ್ದೆಂದು ಕೋರ್ಟು ಆದೇಶ ನೀಡಿದೆ. ಇದು ಅನ್ಯಾಯ, ಅಕ್ರಮ. ನೀವು ಒಂದು ಹೆಣ್ಣು, ಪರಿಸ್ಥಿತಿಯ ಒತ್ತಡಕ್ಕೆ ಸಿಕ್ಕಿ ಇವ್ರು ಈ ರೀತಿ ಸಾಕ್ಷಿ ಹೇಳ್ತಿದ್ದಾರೆ. ತಾವಿದನ್ನ ನಂಬಿ ಅನ್ಯಾಯವಾಗಿ ಅವಳನ್ನು ಬಲಿಪೋಷು ಮಾಡಬೇಡಿ, ಯುವರ್ ಆನರ್, ಮಾಡಬೇಡಿ. ಇದನ್ನೇ ನೀವು ಮದ್ವೆ ಅಂತ ಕರೆಯೋದಾದ್ರೆ ಸಂಸಾರ ನಡ್ಸಕ್ಕೆ ಒಂದ್ ಗಂಡಿನ ಅಭಿಪ್ರಾಯ ಎಷ್ಟು ಮುಖ್ಯನೋ ಒಂದ್ ಹೆಣ್ಣಿನ ಅಭಿಪ್ರಾಯ ಅಷ್ಟೇ ಮುಖ್ಯ. ಅವಳಿಗೆ ಇಷ್ಟ ಇಲ್ದೇನೆ ಇವನ್ ಜೊತೆ ಸಂಸಾರ ಮಾಡು ಅಂತೀರಾ? ಇಷ್ಟ ಇಲ್ದೇನೆ ಅವನ ಜೊತೆ ಜೀವನ ಪರ್ಯಂತ ಬಾಳು ಅಂತೀರಾ? ಇಷ್ಟನೇ ಇಲ್ದಿರೋ ಈ ಮದ್ವೆನ ರದ್ದು ಮಾಡೋದಕ್ಕೆ ಅವಕಾಶ ಕಲ್ಪಿಸ್ಕೊಡಿ ಯುವರ್ ಆನರ್, ಪ್ಲೀಸ್. ನೋಡಮ್ಮ, ಈ ಮದುವೆ ನಿನ್ಗೆ ಇಷ್ಟ ಇಲ್ಲದೆ ಹೋದ್ರೆ ವಿಚ್ಛೇದನ ಪಡೆಯೋದಿಕ್ಕೆ ಕೋರ್ಟ್ ನಿನಗೆ ಅನುಮತಿ ನೀಡ್ತಾ ಇದೆ. ನಿರ್ಭಯವಾಗಿ ಹೇಳಮ್ಮ, ನಿಂಗೆ ಡೈವರ್ಸ್ ಬೇಕಾ? ಬೇಡ. ಡೈವರ್ಸ್ ತಗೊಳ್ಳೋ ಅವಶ್ಯಕತೆ ನನಗಿಲ್ಲ. ಹಾಗಾದ್ರೆ ನೀನ್ ಈ ಗಂಡಿನ ಜೊತೆ ಸಂಸಾರ ಮಾಡ್ತೀಯಾ? ನಮ್ಮಪ್ಪ, ಅಮ್ಮ, ಅಕ್ಕ ಇವ್ರ ಸಮಕ್ಷಮದಲ್ಲಿ ಇವರೆಲ್ಲರೂ ಒಪ್ಪಿಗೆಯಿಂದ ಅಗ್ನಿ ಸಾಕ್ಷಿಯಾಗಿ ಈ ಮದುವೆ ನಡೆದಿದೆ ಅಂತ ಇವ್ರು ಹೇಳಿರೋ ಮಾತನ್ನ ಸುಳ್ಳು ಮಾಡಿದೆ. ನಾನು ಇವ್ರ ಜೊತೆಲಿ ಸಂಸಾರ ಮಾಡ್ತೀನಿ. ಅವರಿದಾರಾ? ನಿಮ್ಮನ್ನೇ ಕೇಳಿದ್ದು. ಅವರಿದಾರಾ? ಯಾರಮ್ಮ? ಅದೇ ಕೋರ್ಟ್ನಲ್ಲಿ ಸಹ ಕುಟುಂಬವಾಗಿ ಸಾಕ್ಷಿ ಹೇಳಿ ನನಗೊಬ್ಬ ಸ್ಪೆಷಲ್ ಗಂಡನ ಸೆಟಪ್ ಮಾಡಿದ್ರಲ್ಲ ಅವರು. ಸಿಸ್ಟರ್, ನಮ್ಮ ಜಾಯಿಂಟ್ ಗಂಡ ಮನೇಲಿದ್ದಾರಾ? ಯಾಕೆ ಸೌದೆ ಬಂದ್ಬಿಟ್ಲು ಅಂತ ಸಂತಾನಾ? ಓ ಮೈ ಸ್ವೀಟ್ ಸೆಕೆಂಡ್ ವೈಫು, ಬಂದ್ಬಿಟ್ಯಾ? ನೀನ್ ಬಗ್ಗೆ ಅಂತ ನಾನು ಚೆನ್ನಾಗಿ ಗೊತ್ತಿತ್ತು. ನಾನು ಫುಲ್ ಮೂಡಲ್ಲಿ ಫಸ್ಟ್ ನೈಟ್ ಬೇಕಾದ್ರೆ ಫುಲ್ ಸಟಪ್ ತಂದ್ಬಿಟ್ಟಿದ್ದೀನಿ. ಮತ್ತೆ ನನ್ ಮೂಡ್ ಹಾಳಾಗಕ್ ಮುಂಚೆ ಹೋಗಿ ಮಂಚ ಡೆಕೋರೇಟ್ ಮಾಡಿ 10 ತಿಂಗಳು ಕಳೆಯೋದ್ರೊಳಗಾಗಿ ನಿಮ್ಮ ಕೈಗೊಂದು ಬುಚ್ಚಿಗೆ ಕೊಟ್ಬಿಡ್ತೀನಿ. ಸಿ ಮೈ ಫಸ್ಟ್ ವೈಫು, ನಿನ್ನ ಸೌದಿನ ಕರ್ಕೊಂಡು ಹೋಗಿ ಲಕ್ಷಣವಾಗಿ ಸ್ನಾನ ಮಾಡಿಸಿ ಬೇಗ ರೆಡಿ ಮಾಡುವ. ಏನ್ ಕೇಳ್ತಿಲ್ವಾ? ಇಷ್ಟ ಇಲ್ಲದ ಹೇಳ್ಬಿಟ್ರಪ್ಪ. ಕಾನೂನು ಧಿಕ್ಕಾರ ಮಾಡಿದಕ್ಕೆ ನಾನ್ ಕೋಆಪರೇಷನ್ ಆಕ್ಟ್ ಪ್ರಕಾರ 6 ತಿಂಗಳು ಜೈಲು ಕಳಿಸ್ಬಿಡ್ತೀನಿ. ಅಯ್ಯೋ ಬೇಡಿ ಅಂದ್ರೆ ಪಾಪ, ನನ್ನಿಂದ ಅವ್ರಿಗೆಲ್ಲ ಯಾಕೆ ಶಿಕ್ಷೆ? ನಾನೇ ರೆಡಿ ಆಗ್ಬಿಡ್ತೀನಿ. ಅಷ್ಟ್ರಲ್ಲಿ ನೀವು ಬ್ಯಾಂಕ್ ಹೋಗಿ ಇದನ್ನ ಮ್ಯಾನೇಜರ್ ಕೊಟ್ಬಿಟ್ಟು ಬನ್ನಿ. ನಮ್ ಪ್ರಸ್ತಕ್ಕೆ 3 ದಿವಸದ ಲೀವ್ ಲೆಟರ್ ಇಲ್ಲ ಬುಚ್ಕಿ, ನಾನು ಮಾಡ್ತಿರೋ ಕೆಲ್ಸಕ್ಕೆ ರಾಜೀನಾಮೆ. ಏ ಬುಚ್ಕಿ, ಕೆಲ್ಸಕ್ಕೆ ಹೋಗಲ್ವಾ? ಯಾಕೆ ರಾಜೀನಾಮೆ ಕೊಡ್ತೀಯಾ? ನನಗೆ ಈ ಉದ್ಯೋಗನ ಗಂಡ ಇಲ್ಲ, ಗಂಡಸು ದಿಕ್ಕಿಲ್ದಿರೋ ಹೆಣ್ಣು ಅಂತ ಕನಿಕರದಿಂದ ಕೊಟ್ಟಿದ್ರು. ಈಗ ನನ್ನ ಗಂಡ ಇದಾನಲ್ಲ, ಜೀವನ ಪರ್ಯಂತ ನನ್ನನ್ನು ಸಾಕೋಕೆ ಗುಂಡೆ ಕಲ್ಲು ಹಾಗಿರೋ ನಿಮ್ಮಂಥ ಗಂಡಸು ಜೊತೆಲಿರುವಾಗ ಈ ಚಾಕ್ರಿ ಮಾಡೋ ಕರ್ಮ ನನಗೆ ಯಾಕ್ರಿ? ಕಲ್ಪನಾ ನೋಡ್ರಿ, ಈಗ ನಾನು ನಿಮ್ ಹೆಂಡತಿ, ಎರಡನೇ ಹೆಂಡತಿ ಆದ್ರೂ ಹೆಂಡತಿನೇ ತಾನೇ. ನೀವು ಕಾಲೊತ್ತು ಅಂದ್ರೆ ಒತ್ತುತ್ತೀನಿ, ಅಡಿಗೆ ಮಾಡಿ ಹಾಕು ಅಂದ್ರೆ ಮಾಡಿ ಹಾಕ್ತೀನಿ, ತಿನ್ಸು ಅಂದ್ರೆ ತಿನ್ನಿಸ್ತೀನಿ, ಇನ್ನು ಮಕ್ಕಳನ್ನ ಹೆತ್ತುಕೊಡು ಅಂದ್ರೆ ವರ್ಷಕ್ಕೊಂದ್ರಂತೆ ಮುತ್ತ
ಮುದ್ದಾದ ಮಕ್ಕಳನ್ನ ಹೆತ್ತು ಹೆತ್ತು ಕೊಡ್ತಾನೇ ಇರ್ತೀನಿ. ಬುಚ್ಕಿ, ಫ್ಯೂಚರು ಆಮೇಲೆ, ಸದ್ಯಕ್ಕೆ ಕೆಲಸ ಮಾಡು. ಹ್ಯಾಗ್ರಿ ಮಾಡೋಕ್ಕಾಗುತ್ತೆ? ನಮ್ ಬ್ಯಾಂಕ್ ನಲ್ಲಿ ನನ್ನ ಹೆಸರು ಕಲ್ಪನಾ, ವೈಫ್ ಆಫ್ ಲೇಟ್ ವಿಜಯನಗರದ ವಿಜಯ್ ಅಂತಿದೆ. ನೀವು ಬದುಕಿರುವಾಗ ಸತ್ತಿರೋ ಅವ್ರ ಹೆಂಡತಿಯಾಗಿ ಹ್ಯಾಗ್ರಿ ಕೆಲಸ ಮಾಡೋಕ್ಕಾಗುತ್ತೆ? ಏನ್ ಮಹಾ ದೊಡ್ಡ ವಿಷಯ. ನಾಳೆನೆ ಹೋಗಿ ಆ ಹೆಸರನ್ನ ಎರೇಸ್ ಮಾಡಿಸಿ ಸೆಕೆಂಡ್ ವೈಫ್ ಆಫ್ ನಗುವಿನಹಳ್ಳಿ ನಾಜೂಕಯ್ಯ ಅಂತ ಪ್ರಿಂಟ್ ಮಾಡಿಸ್ತೀನಿ. ನೀನ್ ಆರಾಮಾಗಿ ಉದ್ಯೋಗಕ್ಕೆ ಹೋಗು. ಅಂದ್ರೆ ಉದ್ಯೋಗ ಮೊದಲನೇ ಗಂಡಂದು, ಸಂಸಾರ ಎರಡನೇ ಗಂಡಂದ. ನಿಮಗ್ ನಾಚಿಕೆ ಅನ್ಸಲ್ಲ? ಬುಚ್ಕಿ ಬುಚ್ಕಿ, ನೋ ನಾಚಿಕೆ. ನಿಮಗ್ ನಾಚಿಕೆ ಇದ್ದೇ ಇದ್ರು ನನಗಿದೆ. ನಾನ್ ಸತ್ರ ಈ ಉದ್ಯೋಗ ಮಾಡಲ್ಲ. ಮಾಡ್ಲೇಬೇಕು. ಕೋರ್ಟು ನಿಮ್ ಜೊತೆ ಸಂಸಾರ ಮಾಡೋಕ್ ಹೇಳಿದ್ಯಾ ಹೊರತು ಉದ್ಯೋಗ ಮಾಡಕ್ ಹೇಳಿಲ್ವೇ? ಕೋರ್ಟ್ ಹೇಳ್ದೆ ಹೋದ್ರು ನಾನ್ ನಿನ್ ಗಂಟನಾಗಿ ಹೇಳ್ತಾ ಇದ್ದೀನಿ. ನಾನು ಉದ್ಯೋಗ ಮಾಡದೆ ಹೋದ್ರೆ ನೀವು ನನ್ ಜೊತೆ ಸಂಸಾರ ಮಾಡಲ್ವಾ? ಮಾಡಲ್ಲ. ಮತ್ತ್ಯಾಕ್ ತಾಳಿ ಕಟ್ಟಿದ್ರಿ? ಕೋರ್ಟ್ಗೆ ಯಾಕೆ ಹೋದ್ರಿ? ಬುಚ್ಕಿ, 4,000 ರೂಪಾಯಿ ಸಂಪಾದನೆ ಮಾಡ್ತಿದ್ದೀಯಾ ಅಂತ ನಾನ್ ನಿನಗೆ ತಾಳಿ ಕಟ್ಟೆ. ಆ 4,000 ರೂಪಾಯಿ ನನಗೇ ಬರಬೇಕು ಅಂತ ಕೋರ್ಟ್ ಹೋದೆ. ನೋಡಿದ್ರ ಮೇಡಮ್, ಈಗ ಇವ್ ನಿಜ ರೂಪ ಏನು ಅಂತ ಗೊತ್ತಾಯ್ತಾ ನಿಮ್ಗೆ? ರಾಸ್ಕಲ್, ವಿಧವಿ ಅಂತ ಕನಿಕರ ಕೂಡ ಇಲ್ದೆ ಒಂದು ಹೆಣ್ಣಿನ ಸಂಪಾದನೆಗೋಸ್ಕರ ಇಂಥ ನೀಚ್ ಕೆಲಸ ಮಾಡಿದೀಯಾ? ಕಲ್ಪನಾ, ಈ ದುಷ್ಟನ್ ಮೇಲೆ ಈಗ್ಲೇ ಒಂದು ಕಂಪ್ಲೇಂಟ್ ಬರ್ಕೊಡು. ಇವನ್ನ ಜೀವನ ಪೂರ್ತಿ ಜೈಲಲ್ಲಿ ಕೊಳೆಯೋ ಹಾಗೆ ಮಾಡ್ತೀನಿ. ನೋಡ್ದ್ಯಾ, ನೀನ್ ಇಷ್ಟೆಲ್ಲ ಮಾಡಿದ್ರು ನಮ್ ಭಾವನ್ನ ಕ್ಷಮಿಸ್ಬಿಡಿ ಅಂತ ಬರ್ದಿದ್ದಾಳೆ ನೋಡು. ಇಂಥ ದೇವತೆಗಳಿರೋವರೆಗೂ ನಿನ್ನಂಥ ನೀಚರಿಗೆ ಶಿಕ್ಷೆ ಸಿಗಲ್ಲ. ಅಮ್ಮ ಕಲ್ಪನಾ, ನನ್ನ ಕ್ಷಮಿಸಿದ್ದೇನಮ್ಮ. ಬೇಡಮ್ಮ, ಬೇಡ. ನನಗೆ ಶಿಕ್ಷೆ ಸಿಕ್ಕುವಾಗ ಮಾಡಮ್ಮ, ನನಗೆ ಶಿಕ್ಷೆ ಸಿಕ್ಕುವಾಗ ಮಾಡು. ಖಂಡಿತ ಮಾಡಲ್ಲ. ಯಾಕೆ ಅಂದ್ರೆ ಆಕೆ